ಮಿಸ್ಟರ್ ನಾಗೇಂದ್ರ ಅವರು ಡೈಲಿ ಕೋರ್ಟಲ್ಲೇ ಇರಬೇಕು, ಡೈಲಿ ಕೋರ್ಟಲ್ಲಿ ಇರಬೇಕು, ಅಪರಾಧ ಸ್ಥಾನದಲ್ಲೇ ಇದ್ದಾರೆ ಡೈಲಿ. ಅವ್ರ ಮೇಲೆ ಕೇಸು ನಂಬರ್ 1, ಕೇಸ್ ನಂಬರ್ 1 ಸ್ಪೆಷಲ್ CC 21/2014 CBI ಬೆಂಗಳೂರು. ಸೆಕೆಂಡ್ ಕೇಸ್ 135/2013 CBI ಬೆಂಗಳೂರು. ಮೂರನೇ ಕೇಸ್ 6/14 CBI ಬೆಂಗಳೂರು. 105/14 CBI ಬೆಂಗಳೂರು. ಇಷ್ಟು CBI ಕೇಸ್ಗಳು 4 ಇದೆ. ಆಮೇಲೆ ಬನ್ನಿ ಮುಂದೆ, ಆಮೇಲೆ 4 ದಿನ ಕೋರ್ಟ್ಗೆ ಹೋಗೋದಲ್ಲ. ಆಮೇಲೆ ನಾನು ಪಾಯಿಂಟ್ ಟು ಬಿ ನೋಟೆಡ್ 5 ಸ್ಪೆಷಲ್ ಇದು ಲೋಕಾಯುಕ್ತದಲ್ಲಿ SIT 551. 6ನೇ ಕೇಸು ಲೋಕಾಯುಕ್ತ 596 ಕೇಸ್ ನಂಬರ್. 7ನೇದು 2079 ಲೋಕಾಯುಕ್ತ SIT 12 16ನೇ ಇಸ್ವಿ SIT 16ನೇ ಇಸ್ವಿ SIT 16ನೇ ಇಸ್ವಿ ಲೋಕಾಯುಕ್ತ SIT 22 SIT 16 SIT ಮತ್ತೆ ಎಕನಾಮಿಕ್ ವಿಂಗ್ ಕಾರವಾರ ಅದು CID. ಮತ್ತೆ 16ನೇ ಕೇಸು ಲೋಕಾಯುಕ್ತ, ಮತ್ತೆ 17ನೇ ಕೇಸು ಲೋಕಾಯುಕ್ತ ಬೆಂಗಳೂರು, 18ನೇ ಕೇಸು ಲೋಕಾಯುಕ್ತ SIT ಬೆಂಗಳೂರು, 19ನೇ ಕೇಸು ಲೋಕಾಯುಕ್ತ ಬೆಂಗಳೂರು, 20ನೇ ಕೇಸು ಲೋಕಾಯುಕ್ತ ಬೆಂಗಳೂರು, 21ನೇ ಕೇಸು ಲೋಕಾಯುಕ್ತ ಬೆಂಗಳೂರು, 22 ಬೆಂಗಳೂರು, 23 SIT ಬೆಂಗಳೂರು, 24 1099 2024 ED ವಾಲ್ಮೀಕಿ. 25ನೇ ಕೇಸು. 26ನೇ ಕೇಸು ಚೆನ್ನೈ CBI, ಕರ್ನಾಟಕ ಬಿಟ್ಟು ಚೆನ್ನೈಗೂ ಹೋಯಿತು. 27 ಚೆನ್ನೈ CBI, 28 ಚೆನ್ನೈ CBI, 29 CBI ವಾಲ್ಮೀಕಿ ST ಡೆವಲಪ್ಮೆಂಟ್. 30ನೇದು ಏನು ಕಾರ್ ಜರ್ಮನ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅದರ ಕೇಸು. 31 ರಿಜಿಸ್ಟರ್ಡ್ ಅಗೇನ್ಸ್ಟ್ ದ ಬ್ಯಾಂಕ್ ಅಫಿಷಿಯಲ್ಸ್ CBI ಕೇಸು. ಒಟ್ಟು 31 ದಿನ. ನನಗೆ ಗೊತ್ತಿಲ್ಲ ತಿಂಗಳಿಗೆ ಎಷ್ಟು ದಿನ, 31 ದಿನ ಇದೆ. 31 ದಿನ 31 ಕೇಸ್ ಇದೆ. ಆ ಮನುಷ್ಯ ಅಸೆಂಬ್ಲಿಗೆ ಬರೋದೇ ಅವಾಗ, ಖಾತೆ ನೋಡ್ಕೊಳ್ಳೋದೇ ಅವಾಗ. ಇಷ್ಟು ಕೇಸು 30 ದಿನಕ್ಕೆ 31 ಕೇಸ್ ಐತೆ.